ನಮಸ್ಕಾರ ಸ್ನೇಹಿತರೆ. ಇಂದು ನಾನು ನಿಮಗೆ ಹೇಳಬೇಕೆಂದಿರುವುದು ಒಂದು ಬಹಳ ಸರಳವಾದ ಆದರೆ ಜೀವನವನ್ನೇ ಬದಲಾಯಿಸುವ ಸತ್ಯ. ನಾವು ಯೋಚಿಸುವುದೇ ನಾವಾಗುತ್ತೇವೆ. ನಮ್ಮ ಬದುಕಿನ ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ಸಾಧನೆ, ಪ್ರತಿಯೊಂದು ಗೆಲುವು ಇವು ಯಾವುದೂ ಸಹ ಯಾದೃಚ್ಛಿಕವಾಗಿ ಸಂಭವಿಸುವುದಿಲ್ಲ. ನಮ್ಮ ಮನಸ್ಸಿನಲ್ಲೇ ಮೊದಲು ಹುಟ್ಟುತ್ತವೆ. ಆ ಮನಸ್ಸಿನಲ್ಲಿ ಬೆಳೆದ ಕನಸು, ಗುರಿ ಮತ್ತು ನಂಬಿಕೆ ಇವುಗಳು ನಮ್ಮ ಭವಿಷ್ಯವನ್ನು ಕಟ್ಟುತ್ತವೆ. ನಿಮ್ಮಲ್ಲಿ ಪ್ರತಿಯೊಬ್ಬರೂ ಒಂದು ಅದ್ಭುತ ಸಾಮರ್ಥ್ಯವನ್ನು ಹೊತ್ತಿದ್ದೀರಿ. ಕೆಲವೊಮ್ಮೆ ನಾವು ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತೇವೆ. ಹೊರಗಿನ ಜಗತ್ತು ನಮ್ಮನ್ನು ತೀರಾ ಕಡಿಮೆ ಮಾಡುತ್ತವೆ. ಕೆಲವರು ನಮ್ಮ ಕನಸುಗಳನ್ನು ಹಾಸ್ಯ ಮಾಡುತ್ತಾರೆ. ಆದರೆ ನೆನಪಿಡಿ, ಜಗತ್ತಿಗಿಂತ ದೊಡ್ಡ ಶಕ್ತಿ ನಿಮ್ಮೊಳಗೆ ಇದೆ. ಜೀವನದಲ್ಲಿ ಸವಾಲುಗಳು ಬರುತ್ತವೆ. ಕೆಲವೊಮ್ಮೆ ಕೆಲಸ ಸರಿಯಾಗಿ ನಡೆಯದೇ ಇರಬಹುದು. ನೀವು ಎಷ್ಟು ಶ್ರಮಪಟ್ಟರೂ ಫಲ ತಡವಾಗಿ ಬರಬಹುದು. ಆಗ ಅನೇಕರು ಬಿಟ್ಟು ಹೋಗುತ್ತಾರೆ. ಆದರೆ ಗೆಲ್ಲುವವರು ಬೇರೆಯವಲ್ಲ, ಸವಾಲು ಬಂದರೂ ನಿಲ್ಲದವರು. ರಸ್ತೆಯಲ್ಲಿ ಕಲ್ಲುಗಳಿದ್ದರೆ ಕಲ್ಲುಗಳನ್ನು ನೋಡಿ ಹಿಂದಿರುಗುವವನು ಸಾಮಾನ್ಯ. ಆದರೆ ಆ ಕಲ್ಲುಗಳನ್ನು ತತ್ತಿಸಿ ಎತ್ತರಕ್ಕೆ ಏರುವವನೇ ಅಸಾಮಾನ್ಯ. ನೀವು ಇಂದು ಯಾವ ಪರಿಸ್ಥಿತಿಯಲ್ಲಿದ್ದರೂ, ನಿಮ್ಮ ಗುರಿಯ ದಾರಿ ಎಷ್ಟು ದೂರವಾಗಿದ್ದರೂ ಒಂದು ವಿಷಯ ಮಾತ್ರ ನೆನಪಿಡಿ: ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಹಾಕಿದರೂ ಗುರಿ ಯಾವಾಗಲೂ ಹತ್ತಿರವಾಗುತ್ತಲೇ ಹೋಗುತ್ತದೆ. ಸಣ್ಣ ಪ್ರಯತ್ನಗಳನ್ನು ಕಡಿಮೆ ಅಂದಾಜು ಮಾಡಬೇಡಿ. ನೀರಿನ ಹನಿ ಕಲ್ಲನ್ನೇ ತುಳಿತುತ್ತವೆ. ಹಾಗಾದರೆ ನಿಮ್ಮ ಸಣ್ಣ ಪ್ರಯತ್ನಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರದಿದೆಯೇ? ಯಶಸ್ಸಿಗೆ 2 ಗುಟ್ಟುಗಳು ಮಾತ್ರ: ನಿರಂತರತೆ ಮತ್ತು ನಂಬಿಕೆ. ಕನಸನ್ನು ಕಾಣುವುದು ಸುಲಭ, ಆದರೆ ಆ ಕನಸನ್ನು ನಿಜ ಮಾಡಿಸಲು ಬೇಕಾಗಿರುವ ಶ್ರಮ, ಅದೇ ನಮ್ಮ ಮಟ್ಟವನ್ನು ತೋರಿಸುತ್ತದೆ. ನೀವು ಆರಂಭಿಸಿದಾಗ ಯಾರೂ ನಂಬಲಿಲ್ಲವಾದರೂ ಪರವಾಗಿಲ್ಲ. ನಿಮ್ಮ ಪ್ರಯತ್ನವೇ ಒಂದು ದಿನ ನಿಮ್ಮ ಪರವಾಗಿ ಮಾತನಾಡುತ್ತದೆ. ಇನ್ನೊಂದು ಮಾತು: ತಪ್ಪು ಮಾಡಲು ಹೆದರಬೇಡಿ. ತಪ್ಪು ಮಾಡಿದವನೇ ಕಲಿಯುತ್ತದೆ. ಕಲಿಯುವವನೇ ಬೆಳೆದು ಬರುತ್ತಾನೆ. ಪ್ರಪಂಚದ ಯಾವುದೂ ಮಹಾನ್ ವ್ಯಕ್ತಿ ತಪ್ಪಿಲ್ಲದೆ ಯಶಸ್ಸನ್ನು ಪಡೆದಿಲ್ಲ. ಅವರಲ್ಲಿ ಸಾಮಾನ್ಯ ಗುಣ ಒಂದೇ: ಎದ್ದು ನಿಂತಲೇ ಇದ್ದರು. ಹೀಗಾಗಿ ಸ್ನೇಹಿತರೆ, ಇಂದೇ ಒಂದು ನಿರ್ಧಾರ ಮಾಡಿ: ಇನ್ನು ಮುಂದೆ ನನ್ನ ಕನಸುಗಳನ್ನು ನಾನು ಬಿಟ್ಟು ಬಿಡುವುದಿಲ್ಲ. ನನ್ನ ಮೇಲೆ ನಂಬಿಕೆ ಇಟ್ಟು ಪ್ರಯತ್ನಿಸುತ್ತಲೇ ಇರುತ್ತೇನೆ. ನನ್ನ ಕಾಲ, ನನ್ನ ಶ್ರಮ, ನನ್ನ ನಂಬಿಕೆ ಇವುಗಳು ನನ್ನನ್ನು ಯಶಸ್ಸಿನ ಕಡೆ ಕರೆದೊಯ್ಯುತ್ತವೆ. ನೀವು ಪ್ರಾರಂಭಿಸಿ, ಮಾರ್ಗ ಸ್ವತಃ ಕಾಣಿಸುತ್ತದೆ. ನೀವು ಶ್ರಮಿಸಿ, ಫಲ ಸ್ವತಃ ಬರುತ್ತದೆ. ನೀವು ನಂಬಿರಿ, ಪ್ರಪಂಚವೇ ನಿಮ್ಮನ್ನು ನಂಬುತ್ತದೆ. ಧನ್ಯವಾದಗಳು. ಯಶಸ್ಸು ನಿಮ್ಮದೇ.